ಸ್ನೇಹಿತರು LPG ಅವರೆಲ್ಲ ಇರ್ತಾರಲ್ಲ, ಅವ್ರ ಪರಿಸ್ಥಿತಿ ಹೇಗಿದೆ? ಅವ್ರದ್ದು ಚಿಂತಾಜನಕವಾಗ್ಬಿಟ್ಟಿದ್ದಾರೆ. ಇವಾಗಲೂ ಹಿಂಗಾದ್ರೆ ಮುಂದಕ್ಕೆ ಹೆಂಗಪ್ಪ ದೇವ್ರು ಅನಿಸುತ್ತೆ. ಕಷ್ಟ ಇದೆ. ಅರ್ಧ ದಿನ ನಿಲ್ಲಬೇಕು, ಒಂದೊಂದು ದಿನಾನೂ ನಿಲ್ಲಬೇಕಾಗತ್ತೆ. 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ನಾವು ಖಾಲಿ ಬಂದು ಬಾಡಿಗೆ ಪಿಕಪ್ ಮಾಡಬೇಕಂದ್ರೆ ಭಾಳ ಲಾಸ್ ಅಲ್ವಾ. ಗ್ಯಾಸ್ ಇಟ್ಕೊಂಡು ಕೊಡ್ತಾಯಿಲ್ಲ, ಒಂದು ಕಡೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಮಧ್ಯಪ್ರಾಚ್ಯಗಳಲ್ಲಿ ಯುದ್ಧ ಆರಂಭ ಆದಾಗಿನಿಂದಲೂ ಕೂಡ LPG ಗ್ಯಾಸ್ಗಳಿಗೆ ಹೋಟೆಲ್ಗಳಲ್ಲಿರ್ಬೋದು ಅಥವಾ ಆಟೋ ಚಾಲಕರಿಗಿರ್ಬೋದು ಅಥವಾ ಮನೆಗಳಲ್ಲಿರ್ಬೋದು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಆದರೆ ಈಗ ಆಟೋ ಚಾಲಕರ ಜೀವನ ಒಂದು ರೀತಿಯಲ್ಲಿ ಹೈರಾಣ ಆಗಿ ಹೋಗಿದೆ. ಯಾಕಂತಂದರೆ ಎಲ್ಲಿ ನೋಡಿದ್ರೂ ನೋ ಸ್ಟಾಕ್ ಬೋರ್ಡ್ಗಳು ಕಾಣಿಸ್ತಾ ಇದ್ದಾವೆ. ಆಟೋಗಳಲ್ಲಿ ಗ್ಯಾಸ್ ಇಲ್ಲದೆ ಮನೆ ತನಕನೂ ಕೂಡ ಆಟೋನ ತಲುಪಿಸೋಕ್ಕಾಗದೆ ರೋಡಲ್ಲಿ ಆಟೋಗಳನ್ನು ನಿಲ್ಲಿಸ್ಕೊಂಡು ಕೂತ್ಕೊಳ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಇದೆ. ಹಾಗಾದ್ರೆ ಅವರ ವೈಯಕ್ತಿಕ ಜೀವನ ಹೇಗಿದೆ? ಅವರಿಗೆ ಆಟೋಗೆ ನಿಜವಾಗ್ಲೂ ಗ್ಯಾಸ್ ಸಿಗ್ತಾ ಇದೆಯಾ? ಓಡಿಸೋದಕ್ಕೆ ಆಗ್ತಾ ಇದೆಯಾ? ಅವರ ಅಳಲು ಏನು ಕೇಳೋಣ ಬನ್ನಿ. ಸೀನ್ ಸಿಗ್ತದೆ ಮೇಡಮ್, ಸಿಗ್ತದೆ. ಸ್ನೇಹಿತರು LPG ಅವರೆಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಹೇಗಾಗಿದೆ? ಕಷ್ಟ ಆಗಿದೆ, ಅವ್ರಿಗೆ ಭಾಳ ಕಷ್ಟ ಆಗಿದೆ. ಒಂದೊಂದು ದಿವಸಕ್ಕೆ ಒಂದು ಗಾಡಿಗೂ ಸಿಗ್ತಾ ಇಲ್ಲ. ಏನೋ ವೆಯ್ಟ್ ಮಾಡಿ ಹಾಕ್ಸ್ಕೊಂಡು ಡ್ಯೂಟಿ ಮಾಡ್ತಾವ್ರು. ಸರ್, ಎಷ್ಟೋ ಜನ ಮೊದಲು ಆಟೋ ಓಡಿಸ್ಕೊಂಡಾದ್ರೂ ಜೀವನ ನಡೆಸ್ತೀನಪ್ಪ ನಾನು ಅಂತ ಹೇಳ್ತಾ ಇದ್ರು. ಆದರೆ ಈಗ ಹೇಗೆ ಆಗಿದೆ ಮೇಡಮ್? ಎಲ್ಲ ಕಷ್ಟ ಆಗಿದೆ. ಜೀವನನೇ ಭಾಳ ಕಷ್ಟ. ಜೀವನ ಮಾಡೋದು ಭಾಳ ಕಷ್ಟ ಇದೆ. ಮುಂದಕ್ಕೆ ಈ ಥರ ಇವಾಗಲೂ ಹಿಂಗಾದ್ರೆ ಮುಂದಕ್ಕೆ ಹೆಂಗಪ್ಪ ದೇವ್ರು ಅನಿಸುತ್ತೆ. CNG ಏನಾದರೂ ರೇಟ್ ಜಾಸ್ತಿ ಆಗಿದೆಯಾ? CNG ಎಲ್ಲ LPG ಜಾಸ್ತಿ ಆಗಿದೆ, 25 ಚಿಲ್ಲರೆ. ಏನು ಮಾಡೋದು? ಏನು ಬಾಡಿಗೆ ಗಾಡಿ 300 ರೂಪಾಯಿ ಡೈಲಿ. ಹೆಂಗೆ ಜೀವನ ಮಾಡ್ತಾರೆ ಅಷ್ಟೇ. ವ್ಯಾಪಾರ ಎಲ್ಲ ಹೇಗೆ ಸರ್? ಬಾಡಿಗೆ ಎಲ್ಲ ಸಿಗ್ತಾ ಇದೆ? ಇಲ್ಲ ಮೇಡಮ್, ಒಂದಿದೆ ರೋಡಲ್ಲಿ ಯಾರೂ ಕೈ ಹೊಡಿಯಲ್ಲ. ಹೆಂಗೋ ಮಾಡ್ಕೊಂಡು ಹೋಗ್ಬೇಕಷ್ಟೆ. ನಮ್ಮ CNG ಸಿಗುತ್ತೆ. ನಿಮ್ಮ ಸ್ನೇಹಿತರು LPG ಅವರೆಲ್ಲ ಇರ್ತಾರಲ್ಲ, ಅವ್ರ ಪರಿಸ್ಥಿತಿ ಹೇಗಿದೆ ಸರ್? ಅವ್ರದ್ದು ಚಿಂತಾಜನಕವಾಗ್ಬಿಟ್ಟಿದೆ. ಈಗ ಡೈಲಿ ಕ್ಯೂನಲ್ಲಿ ನಿಂತ್ಕೊತಾರೆ ಪಾಪ. ಎಲ್ಲಿ ಅಲ್ಲಿ ಹಾಕ್ಸ್ಕೊತಾರೆ, ಅಲ್ಲಿ ಮಾಡ್ತಾರೆ, ಅಲ್ಲಿ ಹಾಕ್ಸ್ಕೊತಾರೆ. ಸುಮ್ಮನೆ ಮನೇಲಿದ್ರು ಮೇಲೆ ಅವ್ರದ್ದು. ಎಷ್ಟೋ ಬಂಕ್ಗಳು ಸರ್ LPG ನೋ ಸ್ಟಾಕ್ ಅಂತ ಬೋರ್ಡ್ ಹಾಕೊಂಡು ಕ್ಲೋಸೇ ಮಾಡಿಬಿಟ್ಟಿದ್ದಾರೆ. ಎಷ್ಟೋ ಆಟೋಗಳು ಖಾಲಿ LPG ಪ್ರಾಬ್ಲಮ್ ಆಯ್ತಲ್ವಾ, ಅದಕ್ಕೆ ಇವಾಗ ಅವ್ರಿಗೂ ಗ್ಯಾಸ್ ಸಿಕ್ಕಿದ್ರೆ ಅವರು ಸಪ್ಲೈ ಮಾಡ್ತಾರೆ. ಗ್ಯಾಸ್ ಅವ್ರಿಗೂ ಸಿಗ್ತಾಯಿಲ್ಲ. ಇರೋರು ಸ್ವಲ್ಪ ಒಂದು 10-20 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೊಂಡು ಮಾಡ್ತಿದ್ದಾರೆ. ಇವಾಗ ರೇಟು LPG ಅವ್ರದ್ದು 1 to ಡಬಲ್ ಆಗಿಬಿಟ್ಟಿದೆ. ಇಲ್ಲಿ ಬಾಡಿಗೆ ರೇಟು ಕೂಡ ಜಾಸ್ತಿ ಆಗಿಲ್ಲ. ಅವ್ರ ವೈಯಕ್ತಿಕ ಜೀವನಗಳು ಹೇಗೆ ಸರ್? ನಿಮ್ಮ ಸ್ನೇಹಿತರೆಲ್ಲ ನಿಮ್ಮ ಹತ್ರ ಏನಾದರೂ ಹೇಳ್ಕೊತಾರ? ಇವಾಗ ಅಂದರೆ ಈ ವಿಧಿ ಇಲ್ವಲ್ಲ ಮೇಡಮ್. ಇವಾಗ ಆಟೋ ಬಿಟ್ಟು ಅವ್ರು ಬೇರೆ ಕೆಲಸ ಹೋಗೋಕ್ಕಾಗ್ತಿಲ್ಲ. ಇವಾಗ ಅವ್ರ ಕೈಲೂ ಆಟೋ ಐತೆ. ಕೆಲವರು ರೆಂಟಿಗೆ ಓಡಿಸ್ತಿದ್ದಾರೆ. ಅವ್ರು ಮಾಡಲಿ ಬಿಡಲಿ ರೆಂಟ್ ಕಟ್ಟಲೇಬೇಕು. ಅವ್ರು ಎಷ್ಟಾಗುತ್ತೆ ಅಷ್ಟು ಅವ್ರ ಪ್ರಯತ್ನ ಬೀಳ್ತಿದ್ದಾರೆ. ಅದೇನೋ ಇನ್ನೂ 23ವರೆಗೂ ಇದೇ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ. ಅದು ನೋಡ್ಬೇಕು ಮೇಡಮ್ ಅಷ್ಟೇ. ಮೊದಲಾಗಿದ್ರೆ ಆಟೋ ಓಡಿಸ್ಕೊಂಡಾದ್ರೂ ಜೀವನ ಕಟ್ಕೊಂತೀವಪ್ಪ ಅಂತ ಒಂದು ಧೈರ್ಯದಿಂದ ಹೇಳ್ಬೋದಿತ್ತು. ಈಗ ಹೆಂಗೆ ಪರಿಸ್ಥಿತಿ ಅದರ ಆಗ್ಬಿಡೈತಲ್ಲ ಮೇಡಮ್. LPGನೇ ಬರ್ತಿಲ್ಲ ಅಂತಂದಮೇಲೆ ಇವಾಗ ಅಡುಗೆ ಮಾಡೋದಕ್ಕೂ LPG ಬೇಕು. ಇವಾಗ ಊಟ ಮಾಡೋರು 40 ತಗೊಳ್ಳೋರು ಇವತ್ತಲ್ಲ 50-60 ತಗೊತಾ ಇದ್ದಾರೆ. ಇವಾಗ ಆಟೋ ಡ್ರೈವರ್ ಅಷ್ಟೇ. ಇವಾಗ ನಾವು ಜಾಸ್ತಿ ಕೇಳಿದ್ರೆ ಕಸ್ಟಮರ್ ಕೊಡೋಲ್ಲ. ಬಟ್ LPG ನಾವು ಜಾಸ್ತಿ ಕೊಟ್ಟು ಹಾಕ್ಸ್ಕೊಳ್ಳೇಬೇಕು. ಮಂಜುನಾಥ್ ಅಂತ ಇಲ್ವಲ್ಲ. ಇವಾಗ ಬೇರೆ ಬೇರೆ ನಿಮ್ಮ ಸ್ನೇಹಿತರಿಗೆಲ್ಲ ಹೇಗೆ ಸರ್ ಅವ್ರ ಜೀವನ ಎಲ್ಲ ಏನಾದರೂ ಹೇಳ್ಕೊತಾ ಇದ್ದಾರಮ್ಮ. ಕಷ್ಟ ಇದೆ. ಅರ್ಧ ದಿನ ನಿಲ್ಲಬೇಕು, ಒಂದೊಂದು ದಿನಾನೂ ನಿಲ್ಲಬೇಕಾಗತ್ತೆ. ಕಷ್ಟ ಇದೆ. ರೇಟ್ ಎಲ್ಲ ಜಾಸ್ತಿ ಆಗಿದೆಯಾ? LPG ಜಾಸ್ತಿ ಆಗಿದೆ. ಇದು CNG ಇದು ಒಂದು 2 ರೂಪಾಯಿ ಜಾಸ್ತಿ ಆಗಿದೆ ಅಮ್ಮ, ಅಷ್ಟೇ. ಅಂದರೆ ಕಷ್ಟ ಇದೆ ನಮಗೆ. ಹೀಗೆ ಯುದ್ಧಗಳು ಮುಂದುವರೆದ್ರೆ CNGನೂ ಮುಂದೆ ಕಷ್ಟ ಆಗುತ್ತಾ ಸರ್? ಸಿಗೋದೇನಾದರೂ ನಿಂತೋಗುತ್ತೆ ಹೇಗೆ? ಆಗ್ಬೋದಮ್ಮ, ಹೇಳೋಕ್ಕಾಗಲ್ಲ. ಆದಷ್ಟು ಯುದ್ಧ ನಿಲ್ಲಬೇಕಂತ ನಮ್ಮ ಇದು ಆಸೆ. ಹೇಗೆ ಸರ್ ಬಾಡಿಗೆ ಎಲ್ಲ ಸಿಗ್ತಿದೆಯಾ? ಕಷ್ಟ ನಮ್ಮ ನೋಡಿ. ನಮಗೆ ಒಂದು ಕಡೆ ಹೋದರೆ ಅಲ್ಲೇ ಒಂದು ಕಿಲೋಮೀಟ್ರ್ ಬಾಡಿಗೆ ಪಿಕಪ್ ಆದರೆ ಲಾಭ. 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ನಾವು ಖಾಲಿ ಬಂದು ಬಾಡಿಗೆ ಪಿಕಪ್ ಮಾಡಬೇಕಂದ್ರೆ ಭಾಳ ಲಾಸ್ ಅಲ್ವಾ. ಅದೇ ನಮ್ಮ ಲಾಸ್. ಇವಾಗ LPGದು ರೇಟ್ ಎಲ್ಲ ಜಾಸ್ತಿ ಆಗಿದೆ, ಗ್ಯಾಸ್ ಬೇರೆ ಸಿಗ್ತಾ ಇಲ್ಲ. ಆಟೋ ಚಾರ್ಜ್ ಏನಾದರೂ ಜಾಸ್ತಿ ಆಗಿದೆ? ಇಲ್ಲಮ್ಮ, ಏನು ಮಾಡಿಲ್ಲ. ಕಷ್ಟ ಇದೆಯಮ್ಮ. ಜಲ್ದಿ ಬಗೆಹರಿತಂತ ನಾವು ಆಸೆಯಿಂದ ಕಾಯ್ತಾ ಇದ್ದೀವಿ. ದೇವರು ಇದ್ದಾನೆ, ರಾಜೇಂದ್ರ ಅಂತ. ಇಲ್ಲ, ಇದು ನಮ್ಗೆ ಸಿಗ್ತಾ ಇದೆಯಮ್ಮ, CNG ಸಿಗ್ತಾ ಇದೆ. ಹೇಗೆ ಸರ್ ಈ ಆಟೋದವ್ರ ಕತೆ ಎಲ್ಲ? ಅಂದರೆ ಮೊದಲಾಗಿದ್ರೆ ಆಟೋ ಓಡಿಸ್ಕೊಂಡಾದ್ರೂ ಜೀವನ ನಡೆಸ್ತೀವಿ ಅಂತಿದ್ರು. ಈಗ ಆಟೋದವರೇ ಒಂಥರ ಬೀದಿಗೆ ಬರೋ ಪರಿಸ್ಥಿತಿ. ಏನಂತೀರಾ? ಇಲ್ಲ, ಇವಾಗ ನಾನು ನೋಡ್ತಾ ಇದ್ದೀವಲ್ಲ, ಅದರಿಂದ ಪಬ್ಲಿಕ್ಕು ತೊಂದರೆ ಆಗ್ತಾ ಇದೆ. ಕಿಲೋಮೀಟ್ರ್ ಗಟ್ಟಲೆ ನಿಂತ್ಕೋತಾರೆ. ಆಮೇಲೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಒಂದು ಪಾಪ ಅವ್ರಿಗೂ ಸಿಗ್ತಾ ಇಲ್ಲ. ಅವ್ರು ಬೇರೆ ಇಲ್ಲ, ನಾವು ಬೇರೆ ಇಲ್ಲ.
ಎಲ್ಲ ಒಂದೇ. ಈಗ ನಾವೇನೋ ಚೆನ್ನಾಗಿದ್ದೀವಿ ಅವ್ರು ಚೆನ್ನಾಗಿಲ್ಲ ಅನ್ನೋದಲ್ಲ ಮುಖ್ಯ. ಮೇಯ್ನ್ ಪ್ರಾಬ್ಲಮ್ ಆಗಿರೋದು ಅವ್ರಿಗೂ ತೊಂದರೆ ಆಗ್ತಾಯಿದೆ. ಫಸ್ಟ್ ಅದ್ರ ಬಗ್ಗೆ ಏನಾರು ಒಂದು ಮಾಡೋದು ನೋಡಿ. ಎಲ್ಲೋ ಯುದ್ಧ ಆಗ್ತಿತ್ತು ಅಂತ ನೆಮ್ಮದಿಯಾಗಿರ್ಬೋದಿತ್ತು ಸರ್. ಈಗ ನೋಡಿದ್ರೆ ಇಲ್ಲಿರೋರು ಎಲ್ರಿಗೂ ಜೀವನ ನಡೆಸೋದೇ ಕಷ್ಟ ಆಗೋ ಸ್ಥಿತಿ ಬಂದಿದೆ. ಇಲ್ಲಿ ಯಾರು ಇಲ್ಲ, ಒಂದು ಹೇಳ್ತೀನಿ, ಯಾರು ಇಲ್ಲ. ಇವತ್ತು ನೋಡಿ, ಮೊನ್ನೆ ಈಗಾಗಲೇ ಒಂದು ತಿಂಗಳು ಮುಂಚೆ ಎಲ್ಲ ಕರೆಕ್ಟಾಗಿ ಸಿಗ್ತಾಯಿತ್ತು. ಇವಾಗ ಅವ್ರಿಗೆ LPG ಅವ್ರಿಗೆ ತೊಂದರೆ ಆಗಿದೆ. ಅವ್ರು ಏನು ಮಾಡಬೇಕು? ಅವ್ರೀಗ ಅವ್ರ ಹೆಂಡತಿ ಮಕ್ಳಿಗೆ ಏನು ಮಾಡಬೇಕು? ಯಾರೋ ಒಬ್ಬರು ಚೆನ್ನಾಗಿದ್ದು ಬಿಟ್ರೆ ಇನ್ನೊಬ್ರು ಚೆನ್ನಾಗಿಲ್ಲ ಅಂದರೆ ಏನಾಗಬೇಕು? ಫಸ್ಟ್ ಅದನ್ನ ಯೋಚನೆ ಮಾಡಿ ಈ ಸರ್ಕಾರ ಏನೋ ಕ್ರಮ ತೊಗೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ಮುಂದಿನ ದಿವಸ ಇವ್ರಿಗೆ ತೊಂದರೆ ಆಗುತ್ತೆ. ಇವರು ರೊಚ್ಚಿಗೆದ್ರೆ ಜನಗಳು ತೊಂದರೆ ಇದ್ದರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಅಷ್ಟೇ. ಮಂಜುನಾಥ್ ಅಂತ. ಆಟೋ LPG ಗ್ಯಾಸ್ ಅಲ್ಲಿ ಕೇಳಿ. ಹಾಂ LPG. ಆಟೋ ಗ್ಯಾಸ್ ಸಿಗ್ತಾ ಇದೆಯಾ? ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ ಅಮ್ಮ. ರೇಟ್ ಎಲ್ಲ ಜಾಸ್ತಿ ಆಗಿದೆ. ಹೇಗೆ ಜಾಸ್ತಿನೇ ಆಗಿದೆ. ಓಕೆನಾ? ಗ್ಯಾಸ್ ಸಿಗ್ತಾ ಇದೆಯಾ? ಇಲ್ಲ, ಸಿಗ್ತಾ ಇಲ್ಲಮ್ಮ, ಗ್ಯಾಸ್ ಸಿಗ್ತಾ ಇಲ್ಲ. ಮತ್ತೆ ಜೀವನ ಹೆಂಗೆ ಸರ್? ಕೇಳಿ, ಅವ್ರಿಗೂ ಕೇಳಿ. ನಿಮ್ಗೆ ಓಕೆನಾ ಎಲ್ಲ? ಕೇಳಿ, ಅವ್ರಿಗೂ ಒಂದ್ಸತಿ ಕೇಳಿ. ಸರ್ LPG ಗ್ಯಾಸ್ LPG ಮೇಡಮ್ ಸಿಗ್ತಾ ಇದೆಯಾ ಸರ್? ಇಲ್ಲ, ಸಿಗ್ತಾ ಇಲ್ಲ. ಹೇಗೆ ಸರ್ ಜೀವನ? ಜೀವನ ಕಷ್ಟನೇ, ಇವಾಗ ಏನು ಮಾಡೋಕ್ಕಾಗಲ್ಲ. ಗ್ಯಾಸ್ ಇಟ್ಕೊಂಡು ಕೊಡ್ತಾಯಿಲ್ಲ. ಒಂದು ಕಡೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ, 105 ರೂಪಾಯಿ. ಇವಾಗ 2 ಅವರ್ 3 ಅವರು, ಅದು 300 ರೂಪಾಯಿ ಫಿಕ್ಸು ಒಂದು ಗಾಡಿಗೆ. ಆ 300 ರೂಪಾಯಿ ಹಾಕಿದ್ರೆ ನಮ್ಮ ಜೀವನ ಆಗಲ್ಲ. ಫುಲ್ ಟ್ಯಾಂಕ್ ಮಾಡ್ತಾಯಿಲ್ಲ ಯಾರು. ಹೆಂಗೆ ಸರ್ ಈಗ ಅಂದರೆ ನೀವು ಹೇಳಿದ್ರಿ ಒಂದೊಂದು ಕಡೆ ಗ್ಯಾಸ್ ಇಟ್ಕೊಂಡು ಕೊಡ್ತಾ ಇಲ್ಲ ಅಂತ ಹೇಳಿ, ಅವ್ರಿಗೆ ಏನು ಲಾಭ ಸರ್ ನೋ ಸ್ಟಾಕ್ ಬೋರ್ಡ್ ಹಾಕಿದ್ರೆ? ಅದೇ ಗೊತ್ತಾಗ್ತಾ ಇಲ್ಲ. ಕೊಡ್ತಾಯಿಲ್ಲ ಗ್ಯಾಸು. ಇಲ್ಲ ಬ್ಲ್ಯಾಕಲ್ಲಿ ಏನು ಮಾಡ್ತಾ ಇಲ್ಲ. ಹೌದು. ಹೆಂಗೆ ಸರ್ ಅಂದರೆ ಈಗ ಮೊದಲಾಗಿದ್ರೆ ಆಟೋ ಓಡಿಸಿದ್ರಾದ್ರೂ ಜೀವನ ನಡೆಯುತ್ತಪ್ಪ ಅಂತ ಒಂದು ಹೆಮ್ಮೆಯಿಂದ ಹೇಳ್ಬೋದಿತ್ತು. ಈಗ ನೋಡಿದ್ರೆ ಇಂಥ ಪರಿಸ್ಥಿತಿ, ಆಟೋದವ್ರ ಜೀವನನೇ ಕಷ್ಟ ಅನ್ನೋ ಥರ ಆಗಿದೆ. ಏನು ಹೇಳ್ತೀರಾ? ಇವಾಗ ಕಷ್ಟನೇ. ಇವಾಗ ಎಲ್ಲೋದ್ರೂ ಖಾಲಿ ಬರೋಕ್ಕಾಗಲ್ಲ. ಕಸ್ಟಮರ್ ಒಂದು 10 ರೂಪಾಯಿ ಜಾಸ್ತಿ ಕೊಡ್ತಾ ಇಲ್ಲ. ತುಂಬ ಕಷ್ಟ ಆಗ್ತಾಯಿದೆ. ಇವಾಗ ಆಟೋ ಗ್ಯಾಸ್ ರೇಟು ಜಾಸ್ತಿ ಆಗಿದೆ ಆ್ಯಂಡ್ ಸಿಗ್ತಾ ಇಲ್ಲ ಕೂಡ ಬಟ್ ನಿಮ್ಮ ಬಾಡಿಗೆ ರೇಟು ಏನೂ ಜಾಸ್ತಿ ಆಗಿಲ್ಲ. ಏನು ಹೇಳ್ತೀರಾ? ಬಾಡಿಗೆ ರೇಟ್ ಜಾಸ್ತಿ ಆಗಿಲ್ಲ. ಜಾಸ್ತಿ ಕೇಳಿದ್ರೆ ಕೊಡ್ತಾ ಇಲ್ಲ ಕಸ್ಟಮರ್ ಯಾರು. ಆ್ಯಪ್ ಇದೆ, ಅದರಲ್ಲೂ ಡ್ಯೂಟಿ ಬೀಳ್ತಾ ಇಲ್ಲ. ಮತ್ತೆ ಸರ್ ಏನು ಗೊತ್ತಾ, ನೀವು ಕಷ್ಟಪಟ್ಟು ಆಟೋಗೆ ಈಗ ಗ್ಯಾಸ್ ಹಾಕೊಂಬಂದ್ರಿ ಅನ್ಕೊಳ್ಳಿ, ಇವಾಗ 1 ಕಿಲೋಮೀಟರ್ ನಿಮ್ಗೆ ಹೋದ ತಕ್ಷಣ ಬಾಡಿಗೆ ಸಿಗಲ್ಲ, 2 ಕಿಲೋಮೀಟರ್ ಹೋಗ್ಬೇಕಾಗತ್ತೆ. ಈಗ ನೀವು 300 ರೂಪಾಯಿ ಹಾಕಿದ್ರೆ ಎಷ್ಟು ದಿನಕ್ಕೆ ಬರುತ್ತೆ ಗ್ಯಾಸು? 300 ರೂಪಾಯಿ ಹಾಕಿದ್ರೆ ಒಂದು 1 ಅವರ್ ಖಾಲಿ ಆಗುತ್ತೆ. 1 ಅವರ್ ಅಷ್ಟೇ. ಇಲ್ಲಿಂದ ಒಂದು ಮೆಜೆಸ್ಟಿಕ್ ಹೋಗಿ ಬಂದರೆ ಖಾಲಿ ಆಗಿರ್ತದೆ. ಹೆಂಗೆ ಸರ್ ಮತ್ತೆ ಬದಿ ಖಾಲಿ ಆದ ತಕ್ಷಣ ಎಲ್ಲಿ ನೋಡಿದ್ರು ನೋ ಸ್ಟಾಕ್ ಬೋರ್ಡು, ನಿಲ್ಲಿಸ್ಬಿಡ್ತೀರಾ ಗಾಡಿ? ನಿಲ್ಲಿಸ್ಬಿಟ್ರು, ಇಲ್ಲಾಂದರೆ ಫ್ರೆಂಡ್ಸ್ಗೆ ಯಾರಿಗಾದ್ರು ಫೋನ್ ಮಾಡಿ ಥ್ರೋ ಮಾಡಿಸ್ತೀವಿ ಗಾಡಿ. ಅದು ಥ್ರೋ ಮಾಡೋಕ್ಕೆ ಅವರು ಬರೋಲ್ಲ ಐಟಮ್ಗೆ. ತುಂಬ ಕಷ್ಟ. ಹೌದು, ತುಂಬ ಕಷ್ಟ ಆಗ್ತಾಯಿದೆ. ವೈಯಕ್ತಿಕ ಜೀವನ ಅಂತ ನಿಮಗೂ ಒಂದಿರುತ್ತೆ ಸರ್. ಹೆಂಗೆ ಸರ್ ಅಲ್ಲಿ ಮನೆ ನಿಭಾಯಿಸೋದು, ಅಲ್ಲಿಂದ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಈ ಕಡೆ ಈ ಬಾಡಿಗೆನೂ ಇಲ್ಲದೆ ಹೇಗಾಗ್ತದೆ? ಏನು ಮಾಡೋದು, ನಮ್ಗೆ ಕಷ್ಟ ಪಡಲೇಬೇಕು. ಇವಾಗ ವಿಧಿ ಇಲ್ಲ, ಬಿಟ್ಟರೆ ಅನಿವಾರ್ಯ. ಹೌದು, ಲಾಕ್ಡೌನಲ್ಲಿ ಪರವಾಗಿರಲಿಲ್ಲ, ಇವಾಗ ಅದಕ್ಕಿಂತ ಕಷ್ಟ ಆಗಿದೆ. ಮುಬಾರಕ್ ಪಾಷ. ಬೆಂಗಳೂರು ಬನಶಂಕರಿ ಆಟೋ ಸ್ಟ್ಯಾಂಡಿಂದ ಮಾತಾಡ್ತಾ ಇರೋದು. ನಮ್ಮ ಹೆಸರು ಲೋಕೇಶ್ ಅಂತ. LPG ಗ್ಯಾಸ್ದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದ್ರ ತಕ್ಕನಾಗಿ ಏನು ವ್ಯವಸ್ಥೆ ಮಾಡಬೇಕು ಅದು ವ್ಯವಸ್ಥೆ ಮಾಡಿದ್ರೆ ಆಟೋ ಡ್ರೈವರ್ ಫ್ಯಾಮಿಲಿಗೂ ಸಹ ಅನುಕೂಲ ಆಗುತ್ತೆ. ಕಸ್ಟಮರ್ ಪ್ಯಾಸೆಂಜರ್ಗೂ ಕೂಡ ಒಂದು ಕಡೆ ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ರಾಜಕೀಯ ಸಂಬಂಧಪಟ್ಟವರು ಬೇಗ ಈ ಸಾಲ್ವ್ ಮಾಡಬೇಕು, LPG ಗ್ಯಾಸನ್ನು ಅಂತ ಇದು ಮಾಡಬೇಕು. ಅದಾದಮೇಲೆ ಮನೆ ಸಿಲಿಂಡ್ರ್ ಕಮರ್ಷಿಯಲ್ ಅದನ್ನು ಸಹ ಬಗೆಹರಿಸಬೇಕು ಅಂತ ಒಂದು ರಿಕ್ವೆಸ್ಟನ್ನು ನಾವು ಕೇಳ್ಕೊಡ್ತಾ ಇದ್ವಿ. ಕೇಳಿದ್ರಲ್ಲ ವೀಕ್ಷಕರೇ, ಆಟೋ ಚಾಲಕರ ಜೀವನ ಒಂದು ರೀತಿಯಲ್ಲಿ ಹೇಳಲಾಗದ ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ. ಇವರಿಗೆ ಸರ್ಕಾರ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡು ಸೌಲಭ್ಯಗಳನ್ನು ಒದಗಿಸ್ತಾ ಇಲ್ಲ. ಮನೆಯಲ್ಲಿ ವೈಯಕ್ತಿಕ ಜೀವನ ಸಿಕ್ಕಾಪಟ್ಟೆ ಸಂಕಷ್ಟಕ್ಕೆ ಈಡಾಗಿದೆ. ಜೊತೆಗೆ ಗ್ಯಾಸು ದುಡ್ಡು ಎಕ್ಸ್ಟ್ರಾ ಕೊಡ್ತೀವಿ ಅಂದ್ರೂ ಗ್ಯಾಸ್ ಸಿಗ್ತಾ ಇಲ್ಲ. ಆಟೋಗಳನ್ನು ಬದಲಿಗೆ ಸೈಡಿಗೆ ನಿಲ್ಲಿಸೋ ಹಾಗಾಗಿದೆ. ಬಾಡಿಗೆಗಳು ಜಾಸ್ತಿ ಆಗಿಲ್ಲ, ಕೇವಲ ಆಟೋ ಏನೋ ಗ್ಯಾಸ್ ಏನು ತುಂಬ್ತಾರೆ ಅದ್ರ ರೇಟು ಮಾತ್ರ ವಿಕೋಪಕ್ಕೆ ಹೋಗಿದೆ. ಹೋಗಲಿ ಆ ದುಡ್ಡನ್ನ ಕೊಡ್ತೀವಿ ಅಂತಂದ್ರೂ ನೋ ಸ್ಟಾಕ್ ಬೋರ್ಡು, ಎಲ್ಲೆಡೆ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿದೆ. ಒಟ್ಟಾರೆ ಅವರ ಜೀವನವೇ ಒಂದು ರೀತಿಯಲ್ಲಿ ಸಂಕಷ್ಟದಲ್ಲಿ ಇದೆ ಅಂತ ಹೇಳ್ಬೋದು. ಎಲ್ಲ ಆಟೋ ಚಾಲಕರು ವೈಯಕ್ತಿಕ ಜೀವನ ಕಷ್ಟ ಆಗ್ತಾ ಇದೆ. ಯಾರ ಹತ್ರ ಹೋಗಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವುದೋ ಬೇರೆ 2 ದೇಶಗಳು ಅವರವರ ಈಗೋ ಸಮಸ್ಯೆಯಿಂದ ಯುದ್ಧ ಮಾಡ್ತಾ ಇದ್ರೆ, ಇಲ್ಲಿ ನಮ್ಮ ಭಾರತದಲ್ಲಿ ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಜೀವನ ಹೈರಾಣವಾಗಿದೆ. ಒಟ್ಟಾರೆ ಮುಂದಿನ ದಿನಗಳಲ್ಲಾದರೂ ಯುದ್ಧ ಸ್ಟಾಪ್ ಆಗಲಿ, ಗ್ಯಾಸು ಸಿಗುವಂತಾಗಲಿ, ಆಟೋ ಚಾಲಕರ ಜೀವನ ಮತ್ತಷ್ಟು ಇಂಪ್ರೂವ್ ಆಗಲಿ ಅಂತ ಹೇಳ್ತಾ ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಶಮ್ಮಿ ಶೆಟ್ಟಿ.